ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಆದರೆ ಅಧಿಕಾರಿಗಳಿಗೆ ಕಿರುಕುಳ ನೀಡಲಾಗ್ತಿದೆ. ಅಧಿಕಾರಿಗಳಿಗೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಟಾರ್ಗೆಟ್ಗಳನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಒಂದಷ್ಟು ಆರೋಪಗಳು ಕೂಡ ಕೇಳಿಬಂದಿದೆ. ಅದರ ನಡುವೆ ಈಗ BLO ಅಧಿಕಾರಿಗಳು ಅಥವಾ SIR ಅಲ್ಲಿ ತೊಡ್ಕೊಂಡಿರುವಂತಹ ಅಧಿಕಾರಿಗಳು ಈಗ ಸಾವನ್ನಪ್ಪಿರುವಂತಹ ಘಟನೆಗಳು ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು. ಇವತ್ತು ಕೂಡ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಕಲ್ಲಾಪುರ ಅನ್ನುವಂತಹ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆ 52 ವಯಸ್ಸಿನ ಮಂಜುಳಾ ಅನ್ನುವಂತಹ ಅಧಿಕಾರಿ ಇವತ್ತು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಅಂದ್ರೆ ಕಳೆದ ಒಂದೆರಡು ದಿನಗಳ ಹಿಂದೆ ತುಮಕೂರಿನಲ್ಲೂ ಕೂಡ ನಾವು ಗಮನಿಸಿದ್ವಿ. ಅಂದ್ರೆ ರಸ್ತೆ ಅಪಘಾತದಲ್ಲಿ ಭುಮನ ಅನ್ನುವಂತಹ ಅಧಿಕಾರಿ ಸಾವನ್ನಪ್ಪಿದ್ರು. ಅವರ ಕುಟುಂಬಸ್ಥರ ಆಕ್ರೋಶ ಮುಗಿಲು ಮುಟ್ಟಿತ್ತು. DC ಅವ್ರನ್ನ ಅಥವಾ ತಹಸೀಲ್ದಾರ್ ಅವ್ರನ್ನ ಬಹಳ ಒಂದು ರೀತಿಯಾಗಿ ನೀವೇ ಇದಕ್ಕೆ ಕಾರಣ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದು ಮುತ್ತಿಗೆ ಹಾಕುವಂತಹ ಪ್ರಯತ್ನ ಕೂಡ ಆಗಿತ್ತು ಆಸ್ಪತ್ರೆಯಲ್ಲಿ. ಆದರೆ ಇವತ್ತು ಭದ್ರಾವತಿಯ ಕಲ್ಲಾಪುರ ಅನ್ನುವಂತಹ ಗ್ರಾಮದಲ್ಲಿ ಏನೋ SIR ಏನೋ ಪ್ರಕ್ರಿಯೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಹೃದಯಘಾತ ಆಗಿದೆ ಅನ್ನುವಂತಹ ಮಾಹಿತಿ, ಹೃದಯಘಾತದಿಂದ ಮಂಜುಳಾ ಅನ್ನುವಂತಹ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ಅವರು SIR ಪ್ರಕ್ರಿಯೆಯಲ್ಲಿ ಏನೋ ಮನೆ ಮನೆ ಭೇಟಿಯನ್ನು ನೀಡ್ತಾ ಇದ್ರು, ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ರು. ಈ ಸಂದರ್ಭದಲ್ಲಿ ಹೃದಯಘಾತ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯ ಈಗ ಲಭ್ಯವಾಗ್ತಿದೆ. ಇನ್ನೊಂದು ಕಡೆ ಈಗ AITUC ಅಂಗನವಾಡಿ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಜಯಮ್ ಅವರು ಕೂಡ ಈಗ ಚುನಾವಣಾ ಆಯೋಗಕ್ಕೆ ಅಥವಾ ಅಧಿಕಾರಿಗಳಿಗೆ ಈಗ ಪತ್ರವನ್ನು ಕೂಡ ಬರೀತಿರುವಂಥದ್ದು. ಅಂದ್ರೆ ಅಧಿಕಾರಿಗಳ ಕಿರುಕುಳ, ಚುನಾವಣಾ ಅಧಿಕಾರಿಗಳ ಕಿರುಕುಳದಿಂದ ಈ ರೀತಿಯಾಗಿ SIR ಪ್ರಕ್ರಿಯೆಯಲ್ಲಿ ಇರುವಂತಹ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಸಾವನ್ನಪ್ತಾ ಇದ್ದಾರೆ, ಟಾರ್ಗೆಟ್ಗಳನ್ನು ಕೊಡ್ತಾ ಇದ್ದಾರೆ, ಇವರಿಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಗೆ ಹೋಗಬೇಕು ಅಥವಾ ರಾತ್ರಿ 8 ಗಂಟೆ ಆದರೂ ಕೂಡ ನೀವು ಸರ್ವೆನ ಮಾಡಲೇಬೇಕು ಅನ್ನುವಂತಹ ತಾಕೀತನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಒತ್ತಡದಿಂದಾಗಿ ಈ ರೀತಿಯಾಗಿ ಅಧಿಕಾರಿಗಳು ಸಾವನ್ನಪ್ತಾ ಇದ್ದಾರೆ ಅಥವಾ ಗಡಿಬಿಡಿಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ರಸ್ತೆ ಅಪಘಾತ ಆಗ್ತಿದೆ, ಕೆಲಸದ ಒತ್ತಡದಲ್ಲಿ ಹೃದಯಘಾತ ಆಗ್ತಿದೆ ಅನ್ನುವಂತ ಆರೋಪವನ್ನು ಕೂಡ ಮಾಡಿದ್ದಾರೆ. ಸರ್ ಏನ್ ಗೊತ್ತಾ, ಇವತ್ತು BLO ಕೆಲಸವನ್ನ SIR ಚುನಾವಣಾ ಆಯೋಗ ಮಾಡಿಸ್ತಾ ಇದೆ. ಸಾಕಷ್ಟು ಕಾರ್ಯಕರ್ತರು ಅನಾರೋಗ್ಯ ಅಂದ್ರು ಕೇಳ್ಕೊಂಡ್ರು ಬಿಟ್ಟಿಲ್ಲ. ಆದ್ರೂ ನಮ್ಮ ಕಾರ್ಯಕರ್ತರು ಈ ಕಾರ್ಯದ ಒತ್ತಡದಲ್ಲಿ ಕೆಲಸ ಮಾಡಕ್ ಹೊರಟಿದ್ದಾರೆ. ಜೊತೆಗೆ ಮೊಬೈಲು, ನಮ್ಮ ಆಫೀಸಿಂದ ಕೊಟ್ಟಿರ್ತಕ್ಕಂಥ ಮೊಬೈಲ್ಗಳು ಯಾವುದೇ ಆಪ್ ಡೌನ್ಲೋಡೇ ಆಗೋದಿಲ್ಲ. ಆದ್ರೂ ಸ್ವಂತ ಮೊಬೈಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ದಿನದಲ್ಲಿ ಇಷ್ಟು ಟಾರ್ಗೆಟ್ ಆಗ್ಬೇಕಂತ ಹಿಂಸೆ ಕೊಡ್ತಾ ಇದ್ದಾರೆ. ಹೇಗ್ ಸಾಧ್ಯ? ಇವತ್ತು ನೆಟ್ವರ್ಕ್ ಇರೋದಿಲ್ಲ. ಅಲ್ಲಿ ಒಂದು ಮನೆಗೆ ಹೋದ್ರೆ 4 ಓಟ್ ಇದ್ರೆ ಮಗಂದು ಒಂದ್ ಪಾರ್ಟ್ ಅಲ್ಲಿ ಇರುತ್ತೆ, ಇನ್ನೊಬ್ರದ್ದು ಇನ್ನೊಂದ್ ಕಡೆ ಇರುತ್ತೆ. ಇದನ್ನ ಕೊಟ್ಟು ಅವ್ರಿಗೆ ಫಾರ್ಮೇಟ್ ಕೊಟ್ಟು ಹೇಳಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಡದೆ ಒಂದು ದಿನಕ್ಕೆ 100 ಮಾಡಿ 200 ಮಾಡಿ ಅಂತ ಕೇಳಿ ಹಿಂಸೆ ಕೊಡೋದು ಚುನಾವಣಾ ಆಯೋಗಕ್ಕೆ ಸರಿಯಾದ್ದೆ? ಇದನ್ನ ಕೈ ಬಿಡ್ಬೇಕು. ಇದು ಎಷ್ಟೋ ವರ್ಷಗಳಿಂದ ಈ ಚುನಾವಣೆಯ ಏನು ಮತದಾರರ ಪರಿಷ್ಕರಣೆ ಪಟ್ಟಿ ತುಂಬ್ಕೊಂಡ್ಬಿಟ್ಟಿದೆ ಸಮಸ್ಯೆಗಳ ಒಳಗಡೆ. ಅದನ್ನ ನೀವು ನನ್ನ ಗಳಿಗೆ ಗಂಟೆನಲ್ಲಿ ಮಾಡಿ ಅಂದ್ರೆ ಹೇಗ್ ಮಾಡಕ್ ಸಾಧ್ಯ? ಈ ಗಾಬರಿ ಒಳಗಡೆ ಕಾರ್ಯಕರ್ತರು ಇವತ್ತು ಶುಗರು BP ಇಂದ ನರಳ್ತಾ ಇರ್ತಾರೆ. ಇವತ್ತು ಭದ್ರಾವತಿನಲ್ಲಿ ಮಂಜುಳಾ ಅನ್ನೋರು ಕಲ್ಲಾಪುರ ಬೆಳಿಗ್ಗೆಯಿಂದ ಕೆಲಸ ಮಾಡ್ಕೊಂಡು ಯಾವ್ದೋ ಒಂದ್ ಜಾಗಕ್ಕೆ ಬಂದು ವಿಂಗಡಣೆ ಮಾಡ್ಕೊಳ್ಳೋದು, ಅಲ್ಲಿ ವಿಂಗಡಣೆ ಮಾಡ್ಕೊಂಡು ಮತ್ತೆ ಹಂಚಕ್ ಹೋಗ್ಬೇಕಲ್ಲ ಈ ಪೇಪರ್. ಆ ಜಾಗಕ್ಕೆ ಬಂದಾಗ ಕೂತವ್ರೆ ಹಾಗೆ ಕುಸ್ತು ಸತ್ತೋಗ್ಬಿಟ್ಟಿದ್ದಾರೆ. ಈ ಒತ್ತಡದಿಂದ ಸಾಯ್ತಾ ಇದ್ದಾರೆ. ಈ ಸಾವಿನ ಮನೆಯವರಿಗೆ ಯಾರು ಪರಿಹಾರ ಕೊಡ್ತಾರೆ? ಜೀವನ ಏನು? ಯಾಕೆ ಚುನಾವಣಾ ಆಯೋಗ ಈ ರೀತಿಯಾದ ಒಂದು ಟೈಮ್ ಲಿಮಿಟ್ ಹಾಕೊಂಡು ಹಿಂಸೆ ಕೊಡ್ತಾ ಇದೆ ಕಾರ್ಮಿಕರಿಗೆ? ಜಯಮ್ ಅವ್ರಿಗೆ ಏನೇನ್ ಕೆಲಸ ಇರುತ್ತೆ BLO ಅಧಿಕಾರಿಗಳಿಗೆ SIR ಪ್ರಕ್ರಿಯೆ ಮಾಡುವಂತ ಸಂದರ್ಭದಲ್ಲಿ? ಏನೇನ್ ಒತ್ತಡಗಳಿರುತ್ತೆ, ಏನೇನ್ ಕೆಲಸಗಳಿರುತ್ತೆ? ಒಂದು ಪಾರ್ಟ್ ಅನ್ನ ಕೊಡ್ತಾರೆ ಸರ್ ಅವರು. ಒಂದು ಪಾರ್ಟ್ ಅನ್ನ ಕೊಟ್ರೆ ಅವರು ಫೋಟೋ ಸಮೇತ ಮತ್ತೆ ನೇಮ್ ಸಮೇತ ಇರುತ್ತೆ, ಹೆಸರು. ಕೆಲವೆಲ್ಲ ಚುನಾವಣೆ ಏನ್ ಕಾರ್ಡ್ ಇರುತ್ತಲ್ಲ ಅದ್ರ ಫಾರ್ಮೆಟೇ ಬಂದಿರುತ್ತೆ. ಆ ಮನೆಗೆ ಹೋಗಿ ಆ ಮನೆಯಲ್ಲಿ ಕಾರ್ಡ್ ಇಸ್ಕೊಂಡು ನೋಡಿ ಅದು ಕರೆಕ್ಟ್ ಇದೆಯಾ ಇಲ್ಲೇ ಇದೆಯಾ ಇವ್ರದ್ದು ಅಂತ ಚೆಕ್ ಮಾಡ್ಕೊಂಡು ಆಮೇಲೆ ಆ ಫಾರ್ಮೆಟ್ ನ ತೆಗೆದು ಅವ್ರ ಕೈಲಿ ಕೊಡ್ಬೇಕು. ಟೈಮಿಂಗ್ಸ್ ಏನಾದ್ರು ಇದೆಯಾ? ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ಬೇಕು ಅಥವಾ ಸಂಜೆ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ? ಮನೆಯವ್ರು ಸಿಗ್ಲಿಲ್ಲ ಅಂದ್ರೆ ಹೋಗು ನೀನ್ 6 ಗಂಟೆಗೆ ಅಂತಾರೆ. ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕು. ಹೌದು, 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೆಲಸ ಮಾಡಿಸ್ತಾರೆ. ಇದೇ ಬೆಂಗಳೂರಲ್ಲೂ ಇದೇ ರೀತಿ ಆಗ್ತಾ ಇದೆ. ಮೊನ್ನೆ ಯಲಹಂಕದಲ್ಲಿ ಗುಣಿ ಅಗ್ರಹಾರ ಅಂತ ಕಾರ್ಯಕರ್ತೆ, ಆ ಹುಡುಗಿ 350 ಮಾಡಿದ್ಯಾ ಅಂತ ಹೇಳಿ ನೋಟಿಸ್ ಕಳಿಸ್ತೀನಿ ತಮಗೆ. ಏನಂತ ಆ ಹುಡುಗಿ ಕೇಳಿದಾಳೆ, ನೀವೊಂದ್ ಮೊಬೈಲು ಕೊಟ್ಟಿಲ್ಲ, ಮತ್ ನಾವ್ ಇದೆಲ್ಲ ವಿಂಗಡಣೆ ಮಾಡ್ಕೊಳ್ತಾ ಇದೀವಿ, ಅದನ್ನ ಪರಿಷ್ಕರಣೆ ಮಾಡಿ ಸಿಗ್ನೇಚರ್ ತಗೊಳಕ್ ಒಂದ್ ಪುಸ್ತಕ ಕೂಡ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡತ್ತಪ್ಪ. ಏನೂ ಕೊಡದೆ ನಮ್ಮನ್ನ ಈ ರೀತಿ ಹಿಂಸೆ ಕೊಡ್ತಾ ಇದೀರಿ, ಅರ್ಜೆಂಟ್ ಮಾಡ್ತಾ ಇದೀರಿ. ನಾನೆಲ್ಲ ಸ್ಕೂಟಿ ಮಾಡ್ಕೊಂಡು ಹೋಗಿ ಆ ಜಾಗದಲ್ಲಿ ಕೊಡ್ಬೇಕಂದ್ರೆ ಡಿವೈಡ್ ಮಾಡ್ಕೋಬೇಕಲ್ಲ, ಹೇಗಿದೆ ಆ ಪಾರ್ಟು ಇದ್ರದ್ದು ಮತ್ತೆ ಹೆಸರುಗಳೆಲ್ಲಿರ್ತವೆ ಎಲ್ಲ ತಗೊಳ್ಬೇಕಲ್ಲ ಅವ್ರು ಫಾರ್ಮೆಟ್ಗಳನ್ನ. ಒಂದು ಮನೆಗೆ ಸರ್ 5 ಜನ ಹೋದ್ರೆ 5 ಜನಕ್ಕೆ 2 ಕೊಡ್ಬೇಕು ಅವರು.
5 ಜನಕ್ಕೂ 2 ಫಾರ್ಮೆಟ್ ಕೊಡ್ಬೇಕು ಓಕೆ, ಅಷ್ಟನ್ನು ಅವ್ರು AITUC ಅಂಗನವಾಡಿ ಫೆಡರೇಷನ್ ಇದನ್ನ ಯಾವ ರೀತಿಯಾಗಿ ಖಂಡಿಸುತ್ತೆ, ಯಾವ ರೀತಿಯಾಗಿ ನೀವು ಇದನ್ನ ನಾವು ಏನ್ ಸರ್ಕಾರದ ಹೇಳ್ತೀವಿ ಗಮನ ಸರ್? ಸೆಳಿತೀರಿ? ಹೌದು, ನಾವೇನ್ ಹೇಳ್ತೀವಿ, ಇದನ್ನ ಒಂದು ಒತ್ತಡ ಕೊಡದೆ ಕೆಲಸ ಮಾಡಿಸ್ಬೇಕು, ಓಕೆ, ಹಿಂಸೆ ಕೊಡದೆ ಕೆಲಸ ಮಾಡಿಸ್ಬೇಕು. ಯಾಕೆಂದ್ರೆ ಇಷ್ಟೇ ಟಾರ್ಗೆಟ್ ಆಗಿರ್ಬೇಕು ಅಂತ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇದೆ. ಅಲ್ಲಿ ಏನೋ ಮೊಬೈಲ್ ಅಲ್ಲೇ ಕೆಲಸ ಮಾಡಕ್ ಬರ್ದೇ ಇರ್ತಕ್ಕಂಥ ಕಾರ್ಯಕರ್ತೆಯರು ಇವತ್ತು ಪೋಷನ್ ಟ್ರ್ಯಾಕ್ ಅಲ್ಲಿ ಕೆಲಸ ಮಾಡಕ್ಕಾಗದೆ ಒದ್ದಾಡ್ತಿದ್ರು. ಅಂತವ್ರನ್ನ ನೀವು ಮೊಬೈಲ್ ಅಲ್ಲೇ ಅಪ್ಲೋಡ್ ಮಾಡ್ಬೇಕು ಅಂತ ತಂದಿದ್ದೀರಿ. ಒಬ್ರಿಗೆ ಮಾಡಕ್ ಬರುತ್ತೆ, ಸಡನ್ ಆಗಿ ಮಾಡಕ್ ಬರುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ. ಇಲ್ಲಿ ಅಧಿಕಾರಿಗಳು ನಿನ್ ಟಾರ್ಗೆಟ್ ಆಗ್ಬೇಕಂತ ಕೂತ್ಕೊಂಡ್ರೆ ಅವ್ರು ಎಲ್ಲಿ ಹೋಗ್ತಾರೆ? ಅವರು BP ಶುಗರ್ ಇಂದ ಒತ್ತಡದಿಂದ ಇವತ್ತು ಹೃದಯಾಘಾತದಲ್ಲಿ ಒಂದು ಕಾರ್ಯಕರ್ತೆ ತೀರ್ಕೊಂಡಿದ್ದಾಳೆ. ಮೊನ್ನೆ BLO ಟ್ರೈನಿಂಗ್ ಹೋಗಿ ಬರ್ಬೇಕಂದ್ರೆ ಇದರಲ್ಲಿ ಬೆಳಗಾಮು ಅಲ್ಲಿ ಒಬ್ಬ ಕಾರ್ಯಕರ್ತೆ ತೀರ್ಕೊಂಡಿದ್ದಾರೆ. ಈಗ SIR ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ಅಥವಾ BLOಗಳು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಬಿಜೆಪಿ ಮತ್ತೆ JDS ಅವರು ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ. ಒಂದು ಕಡೆ ಈ ರೀತಿಯಾಗಿ ಅಧಿಕಾರಿಗಳು ಕೆಲಸದ ಒತ್ತಡದಿಂದ ಸಾವನ್ನಪ್ತಿದ್ದಾರೆ ಅಂತ ಹೇಳ್ತಾ ಇದ್ರಿ. ಖಂಡಿತ ಸರ್. ಇವತ್ತು ತುಮಕೂರ್ದು ನೋಡಿದೀರಿ, 6 ಗಂಟೆಗೆ ಬಾ, ಹೀಗೆ ಇರ್ಬೇಕು, ಹಿಂಗೆ ಆಗ್ಬೇಕು ಅಂತ ಹೇಳಿದ್ರೆ ಹೇಗ್ ಸರ್ ಆಗುತ್ತೆ? ಅವ್ರಿಗೂ ಮನೆ ಮಠ ಇರೋದಿಲ್ವಾ? ಇವತ್ತು ಎಷ್ಟೋ ವರ್ಷಗಳಿಂದ ಮತದಾರರ ಪರಿಷ್ಕರಣೆ ಒಳಗಡೆ ತುಂಬಿಕೊಂಡಿದೆ ಕೊಳಕನ್ನ ತೆಗೆಯೋದಕ್ಕೆ ಈ ಅಧಿಕಾರಿಗಳನ್ನ ಇಷ್ಟು ಹಿಂಸೆ ಕೊಟ್ರೆ ಅವ್ರು ಸತ್ತರೆ ಮಾಡಿದ್ರೆ ಯಾರಾಗ್ತಾರೆ? ಯಾರ್ ಕಾರಣ ಅಂತೀರಾ ಇದಕ್ಕೆ? ಯಾರ್ ಕಾರಣ ಅಂತೀರಾ? ಚುನಾವಣೆ ಆವಾಗ ಒಂದ್ ಲಿಮಿಟ್ ಹಾಕಿ ಅವ್ರಿಗೆ ಫೋರ್ಸ್ ಮಾಡ್ತಾ ಇರೋದೇ ಕಾರಣ. ಎಸ್ ಜಯಮೋರೆ, ಧನ್ಯವಾದಗಳು ಪ್ರತಿಧ್ವನಿ ನ್ಯೂಸ್ ಒಂದಿಗೆ ಮಾತಾಡಿದಕ್ಕೆ. ಥ್ಯಾಂಕ್ ಯು. ಇದಿಷ್ಟು AITUC ಅಂಗನವಾಡಿ ಫೆಡರೇಷನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯಮ್ಮ ಅವರು ಪ್ರತಿಧ್ವನಿ ನ್ಯೂಸ್ನೊಂದಿಗೆ ಮಾತನಾಡಿದಂತಹ ಧ್ವನಿಯನ್ನು ನೀವು ಕೇಳಿದ್ರಿ. ಅಧಿಕಾರಿಗಳಿಗೆ ಈ ರೀತಿಯಾದಂತಹ ಒಂದು ಟಾರ್ಚರು ಅಥವಾ ಒತ್ತಡ ಆದರೆ ಹೇಗೆ ಕೆಲಸ ಮಾಡ್ತಾರೆ ಅನ್ನುವಂತಹ ಆಕ್ರೋಶದ ಮಾತುಗಳನ್ನು ಕೂಡ ಈಗ ಜಯಮ್ಮ ಅವರು ಮಾತನಾಡಿದರು. ನೋಡಬೇಕು, ಅಧಿಕಾರಿಗಳಿಗೆ ಅಂದರೆ SIR ಪ್ರಕ್ರಿಯೆಯಲ್ಲಿರುವಂತಹ ಸಿಬ್ಬಂದಿಗಳಿಗೆ ಚುನಾವಣಾ ಆಯೋಗ ಅಥವಾ ಚುನಾವಣಾ ಅಧಿಕಾರಿಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡಿಸ್ಕೊಳ್ಬೇಕು, ಹೇಗೆ ಅವರಿಂದ ಕೆಲಸವನ್ನು ಮಾಡಿಸ್ಕೊಳ್ಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಸಭೆಯನ್ನು ಮಾಡುವಂಥದ್ದು ಅಥವಾ ಯಾವ ರೀತಿಯಾಗಿ ಅವರಿಗೆ ತರಬೇತಿಗಳನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ಸದ್ಯ ಕಾದು ನೋಡಬೇಕಾಗಿದೆ. ಆದರೆ ಒಟ್ಟಾರೆಯಾಗಿ ನಿಜಕ್ಕೂ SIR ಪ್ರಕ್ರಿಯೆ ಆಗ್ತಾ ಇದೆ, ಕೆಲಸ ಮಾಡಬೇಕು, ಆದರೆ ಒತ್ತಡದಲ್ಲಿ ಕೆಲಸ ಮಾಡುವಂತಹ ಅಗತ್ಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಿಜವಾಗ್ಲೂ ಕೂಡ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಅವ್ರನ್ನ ನಂಬ್ಕೊಂಡು ಕುಟುಂಬಸ್ಥರಿರ್ತಾರೆ, ಕುಟುಂಬ ಡಿಪೆಂಡ್ ಆಗಿರುತ್ತೆ ಅವ್ರ ಫ್ಯಾಮಿಲಿ. ಹಾಗಾಗಿ ಒತ್ತಡದಲ್ಲಿ ಕೆಲಸ ಮಾಡೋದು ಬೇಡ. ಅಧಿಕಾರಿಗಳು ನಿಜವಾಗಿ ಏನಾದರೂ SIR ಪ್ರಕ್ರಿಯೆಯಲ್ಲಿ ಇರುವಂತಹ ಸಿಬ್ಬಂದಿಗಳಿಗೆ ಒತ್ತಡವನ್ನು ಮಾಡ್ತಿದ್ರೆ ಖಂಡಿತ ಇದಕ್ಕೆ ಸರ್ಕಾರ ಒಂದು ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಅಥವಾ ಒಂದು ಕೆಲಸವನ್ನು ಮಾಡಲಿಕ್ಕೆ ಒಂದು ಸಮಯ ಅಥವಾ ಅವರಿಗೆ ವರ್ಕ್ ಪ್ರೆಷರ್ ಆಗದ ರೀತಿಯಲ್ಲಿ ನೋಡ್ಕೊಳ್ಳುತ್ತಾ ಸರ್ಕಾರ ಅನ್ನುವಂಥದ್ದನ್ನು ನಾವು ಸದ್ಯ ಕಾದು ನೋಡಬೇಕಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.